ಈ ಫಂಕ್ಷನ್ಗಳೆಲ್ಲ ಬಂದಾಗ ಈ ಹೆಣ್ಮಕ್ಳಿಗೆ ಸ್ಯಾರಿ ಬ್ಲೌಸ್ ಆಗಿರ್ಬೋದು ಅಥವಾ ಲೆಹಂಗದ ಬ್ಲೌಸ್ ಆಗಿರ್ಬೋದು, ಅದನ್ನು ಸ್ಟಿಚ್ ಮಾಡಿಸಿ ಈ ಥರ ಆರಿ ವರ್ಕ್ ಮಾಡಿಸಿ ಹಾಕೋದ್ರಲ್ಲಿ ಅವರಿಗೊಂದು ತುಂಬ ಖುಷಿ ಪಡ್ತಾರೆ ಮತ್ತು ಅಂದವಾಗಿಯೂ ಕಾಣಿಸ್ತದೆ. ಈ ಥರ ಒಂದೊಂದು ಸಲ ಏನಾಗುತ್ತೆ, ಸ್ಟಿಚಿಂಗ್ ಮಾಡಿದಾಗ ನಮಗೊಂದು ಅರ್ಧ ಇಂಚು ಕೈ ಉದ್ದ ಬೇಕಾಗಿತ್ತೇನೋ, ಸ್ವಲ್ಪ ಗಿಡ್ಡ ಅನಿಸ್ತಾ ಇದೆ ಅಂತಂದಾಗ ನಾವು ಒಂದು ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಟೈಲರ್ಗಳು ಮಾಡಿಕೊಡ್ತಾರೆ. ಜಾಸ್ತಿ ಇದಕ್ಕೇನು ಹೆಚ್ಚಿಗೆ ಸಾಮಾನು ಬೇಕಾಗಿಲ್ಲ ನಮಗೆ. ಕೆಲವೊಂದು ಫ್ಯಾನ್ಸಿ ಸ್ಟೋರ್ಗಳಿಗೆಲ್ಲ ಹೋದರೆ ಅದಕ್ಕೆ ಮ್ಯಾಚಿಂಗ್ ಆಗಿರೋದನ್ನು ಅವರೇ ಹುಡುಕಿ ಕೊಡ್ತಾರೆ. ನಾನು ಇದಕ್ಕೆ ಒಂದು ಬೀಡ್ಸ್ ಹ್ಯಾಂಗಿಂಗ್ ಥರ ಮಾಡೋಣ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು. ಇದು ನೋಡುವಾಗ ಕಲರ್ ಬೇರೆ ಥರ ಕಾಣಿಸ್ತದೆ ವಿಡಿಯೋಗೆ, ಯಾವುದು ಈ ಕ್ರಿಸ್ಟಲ್ ಬೀಡ್ಸದು, ಬಟ್ ಈ ಬ್ಲೌಸಿಗೆ ಅದು ಮ್ಯಾಚ್ ಆಗುತ್ತೆ. ಇಲ್ಲಿ ವರ್ಕೆಲ್ಲ ಇಷ್ಟು ಗ್ರ್ಯಾಂಡಾಗಿ ಮಾಡಿಸಿದಾಗ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿತ್ತು ಅನ್ನೋರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಾಮಾನ್ಯ ಇದು ಎಲ್ರಿಗೂ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕ್ರಿಸ್ಟಲಲ್ಲೂ ಅಷ್ಟೇ 2 ಟೈಪ್ ಇರ್ತದೆ. ಒಂದು ಪೋಣಿಸಿದ ಸರ ಥರ ಇರ್ತದೆ, ಮತ್ತು ಇದಕ್ಕೆ ಏನು ಸರಿಗೆ ಎಲ್ಲ ಹಾಕಿ ನಮಗೆ ಹ್ಯಾಂಗಿಂಗ್ಸ್ ರೆಡಿ ಮಾಡಿನೂ ಇರ್ತದೆ. ನಮಗೆ ಆಪ್ಷನಲ್, ನಾವು ಹೇಗೆ ಅದನ್ನು ತಗೊಳ್ಬೋದು, ನಮಗೆ ಹೆಂಗೆ ಬೇಕು ಆ ಥರ ನಾವು ಆರಿಸಿ ತಗೋಬೋದು. ಇದನ್ನು ಅಷ್ಟೇ ಈ ಥರ ಇಟ್ಟು ಜಸ್ಟ್ ಏನು ಹೆಮ್ ಮಾಡ್ಕೊಂಡು ಹೋಗ್ಬೋದು. ನಾನು ಈ ಬ್ಲೌಸಿಗೆ ಈ ಸಿಂಪಲ್ ನಾನು ಪೋಣಿಸ್ಬೇಕು ಆ ಥರದ್ದು ಕ್ರಿಸ್ಟಲ್ ತಂದಿದ್ದೇನೆ. ಇದಕ್ಕೇನು ಹೆಚ್ಚಿಗೆ ದುಡ್ಡಾಗಲ್ಲ. ನಾನು ಅರ್ಧ ಇಂಚಿ ಗ್ಯಾಪಲ್ಲಿ ಹಾಕೋಣ ಅಂತ ಅಂದ್ಕೊಂಡು. ನೋಡಿ ಈ ಥರ ಸಣ್ಣಕ್ಕಿರ್ತಾರೆ, ಮತ್ತು ಅವರಿಗೆ ಏನಾಗುತ್ತೆ ಅಂತಂದರೆ ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತ ಅನಿಸಿದಾಗ ನಾವು ಈ ಥರ ಮಾಡ್ಬೋದು. ವರ್ಕ್ ಮಾಡಿದ ಮೇಲೆ ಅದನ್ನು ಏನು ಮಾಡೋದಕ್ಕಾಗೋದಿಲ್ಲ. ಈಗ ನಮಗೆ ಬ್ಲೌಸು ಎಂಡಿಗೆ ವರ್ಕ್ ಆದಮೇಲೆ ಅದನ್ನು ನಾವು ಬಟ್ಟೆ ಕೊಟ್ಟು ಉದ್ದ ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಮಾಮೂಲಿ ಬಟ್ಟೆ ಹೊಲಿಯೋ ದಾರನೇ ತಗೊಂಡಿದ್ದೀನಿ ನಾನು. ಅದೇ ಕಲರ್ ಮ್ಯಾಚಿಂಗ್ ಕಲರಲ್ಲೇ ತಗೋಬೇಕು. ತಗೊಂಡು ನೋಡಿ ಫಸ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಏನು ಗೊತ್ತಾ, ಒಂದು ಗೆರೆ ಹೆಚ್ಚು ಕಡಿಮೆ ಆದ್ರೂ ಅದು ಏನು ಆಗ್ತದೆ ಅಂತಂದರೆ ನಮಗೆ ಅದು ನೀಟಾಗಿ ಕಾಣಿಸೋದಿಲ್ಲ, ಈ ಆಡಾಗಿ ಕಾಣಿಸ್ತದೆ. ಮತ್ತು ಎದುರುಗಡೆ ಇದು ಮಾಡಿರ್ತಾರೆ ನೋಡಿ ಬ್ಲೌಸಿಗೆ ವರ್ಕ್, ಅದು ಹ್ಯಾಂಡ್ ವರ್ಕ್ ಆಗಿರುತ್ತೆ. ಒಂದು ಕಡೆ ಬಿಚ್ಚೋಯ್ತು ಅಂತಂದರೆ ತುಂಬ ಅದು ಅಷ್ಟು ದುಡ್ಡು ಕೊಟ್ಟು ಮಾಡಿಸಿದೆಲ್ಲ ವೇಸ್ಟ್ ಆಗುತ್ತೆ, ಹಾಳಾಗಬಾರ್ದಲ್ವ. ಹಾಗಾಗಿ ಬ್ಲೌಸದು ಹಿಂಭಾಗ ನಾವು ಲೈನಿಂಗ್ ಏನು ಕೊಟ್ಟಿರ್ತೀವ ಅದರಲ್ಲಿ ಮಾತ್ರ ಹೊಲಿಬೇಕು. ಬ್ಲೌಸಿಗೆ ಇದಾಗಬಾರ್ದು, ಡ್ಯಾಮೇಜ್ ಆಗುವಾಗೆ ಹೊಲಿಬಾರ್ದು. ಇದು ಅಷ್ಟೇ ಗೋಲ್ಡನ್ ಥ್ರೆಡ್. ನಮಗಿದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ನಾನೊಂದು ಕುಚ್ಚು ತಗೊಂಡೆ. ಮಾರ್ಕ್ ಮಾಡ್ಕೋಬೇಕು, ಮೇಯ್ನಾಗಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಬೀಡ್ಸನ್ನ ತಗೋಬೇಕು. ನಾನು 4 ಈ ಸಣ್ಣ ಮಣಿ ತಗೊಂಡು ಆಮೇಲೆ ಒಂದು ಕ್ರಿಸ್ಟಲ್ ಮಣಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಣ್ಣಕ್ಕಿರ್ತದೆ, ಸ್ವಲ್ಪ ಟೈಮ್ ಹಿಡಿತದೆ, ನಿಧಾನಕ್ಕೆ ಮಾಡ್ಕೋಬೇಕು. ಈ ಥರ 4 ಮಣಿ ಆದ ನಂತರ ಕ್ರಿಸ್ಟಲ್ ಹಾಕಿ ವಾಪಸ್ ನಾವು ರಿವರ್ಸ್ ಆಗಿ ಅದನ್ನು ಹೆಮ್ ಮಾಡಬೇಕು. ಕೆಲವೊಂದು ಆರಿ ವರ್ಕ್ ಮಾಡ್ತಾರಲ್ವ, ಅವರೇ ಮಾಡಿಕೊಡ್ತಾರೆ, ಅದಕ್ಕೂ ಎಕ್ಸ್ಟ್ರಾ ಕಾಸ್ಟ್ ಎಲ್ಲ ಅಂತಾರೆ. ನಾವೇ ಮನೆಯಲ್ಲಿ ಸ್ವಲ್ಪ ಈಸಿಯಾಗಿತ್ತಲ್ಲ, ಸ್ವಲ್ಪ ಟೈಮ್ ಇದ್ದಾಗ ಮಾಡಿಕೊಂಡ್ರೆ ನಮಗೆ ಬೇಕಾದಾಗೆ ಮಾಡ್ಕೋಬೋದು. ಈ ಥರ ರೆಡಿಯಾಗಿರುವ ಲೇಸೇ ಸಿಗುತ್ತೆ. ಆ ಲೇಸನ್ನು ಬೇಕಾದರೂ ನಾವು ಬ್ಲೌಸ್ಗಳಿಗೆ ಅದನ್ನು ಹೊಲಿಬೋದು. ಈ ಥರ ಹೊಲಿದ ನಂತರ ಈ ಲಾಸ್ಟಲ್ಲಿ ಒಂದು ಬೀಡ್ಸ್ ಹಾಕಿದ್ದೀನಲ್ಲ, ಅದನ್ನು ಅದರ ಒಳಗಡೆ ಸೂಜಿ ಇನ್ಸರ್ಟ್ ಮಾಡಬಾರ್ದು. ಅದನ್ನು ಬಿಟ್ಟು ಈ ದೊಡ್ಡ ಕ್ರಿಸ್ಟಲ್ ಇದೆಯಲ್ಲ ಅದರ ಮುಖಾಂತರ ಈ 4 ಬೀಡ್ಸ್ಗಳನ್ನು ಸೇರಿಸಿ ಸೂಜಿನ ಇನ್ಸರ್ಟ್ ಮಾಡಿ ನಂತರ ಅದನ್ನು ಬಿಟ್ಕೋಬೇಕು ಆ ಫಸ್ಟ್ ಮಣಿನ. ಆವಾಗ ನಮಗೆ ಅದು ಗ್ರಿಪ್ಗೆ ಉಳ್ಕೊಳ್ಳುತ್ತೆ. ಈ ದೊಡ್ಡ ಕ್ರಿಸ್ಟಲ್ ಮುಖಾಂತರ ಈ 4 ಮಣಿಯನ್ನು ನಾವು ಪೋಣಿಸ್ಕೋಬೇಕು. ಪೋಣಿಸುವಾಗಲೂ ಅಷ್ಟೇ ನಾವು ಎದುರುಗಡೆ ಅಲ್ಲಿ ವರ್ಕ್ ಮಾಡಿರ್ತಾರಲ್ವ, ಅದಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ಸೂಜಿ ಒಳಗಡೆ ಹೋಗಿ ಬಿಚ್ಚಿ ಹೋಗೋದು, ಅದನ್ನು ಎಲಿಯೋದು, ಆವಾಗೆಲ್ಲ ಯಾರೇ ವರ್ಕೆಲ್ಲ ತುಂಬ ಸೂಕ್ಷ್ಮ ಇರ್ತದೆ. ಒಂದು ಸಲ ಹಾಳಾಯಿತು ಅಂತಂದರೆ ತುಂಬ ದುಡ್ಡು ಕಾಸ್ಟ್ಲಿ ಇರುತ್ತೆ. ನೋಡಿ ನಿಮಗೆಲ್ಲ ಗೊತ್ತಿರುತ್ತೆ. ಈ ಥರ ನೋಡಿ ಒಳಗಡೆ ಇನ್ಸರ್ಟ್ ಮಾಡಿ ನನಗೆ ಬರೀ ಲೈನಿಂಗ್ ಬಟ್ಟೆಯಲ್ಲೇ ಅದನ್ನು ಸ್ಟಿಚ್ ಮಾಡಿದ್ದೀನಿ. ಮಾಡುವಾಗಲೂ ಅಷ್ಟೇ ಹುಷಾರಾಗಿರಬೇಕು, ಇನ್ನೊಂದು ಕಡೆ ಎಳ್ದಂಗೆ ಆಗುತ್ತೆ,
ಆ ಥರ ಎಲ್ಲ ಆದಾಗ ಬ್ಲೌಸು ಸುಮ್ಮನೆ ನಾವು ಡ್ಯಾಮೇಜ್ ಮಾಡ್ಕೋಬಾರ್ದು, ನಿಧಾನಕ್ಕೆ ಮಾಡ್ಕೋಬೇಕು. ಇದು ನಾನು ಅರ್ಧ ಇಂಚಿಗೆ ಮಾಡಿದ್ದೀನಿ, ಬೇಕಾದರೆ ಕಾಲು ಇಂಚಿಗೂ ಬೇಕಾದರೆ ಮಾರ್ಕ್ ಮಾಡಿ ಮಾಡ್ಕೋಬೋದು. ಬಟ್ ಮಾರ್ಕ್ ಮಾತ್ರ ಕರೆಕ್ಟಾಗಿರಬೇಕು, ಮತ್ತು ಬ್ಲೌಸಿಗೆ ಸೇರಿಸಿ ಹೊಲಿಬಾರ್ದು, ಬರೀ ಲೈನಿಂಗಲ್ಲೇ ಹೊಲ್ಕೊಂಡು ಹೋಗಬೇಕು. ಏನಿಲ್ಲ, ಇದು ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ನಾವು ಕ್ರಿಯೇಟಿವ್ ಆಗಿ ನಮಗೆ ಯಾವ ಥರ ಬೇಕು, ಸೀರೆಗೆ ಮ್ಯಾಚಿಂಗ್ ಬೀಡ್ಸು ಈ ಥರ ಎಲ್ಲ ಮಾಡಿಕೊಂಡು ಹೊಲ್ಕೋಬೋದು. ಇದೇ ಥರದ ಹ್ಯಾಂಗಿಂಗ್ಸನ್ನು ಬ್ಲೌಸಿನ ಬೆನ್ನಿನ ಭಾಗಕ್ಕೂ ಸಹ ನಾವು ಹೊಲಿಬೋದು. ಈ ಹ್ಯಾಂಗಿಂಗ್ಸ್ಗೆ ನಾಟ್ ಕಟ್ತೀವಲ್ವ, ಆಗ ಅದನ್ನು ಮಾತ್ರ ಟೈಟಾಗಿ ಕಟ್ಟಬೇಕು. ಟೈಟ್ ಅಂದರೆ ಆ ಹ್ಯಾಂಗಿಂಗ್ಸು ಬಿಗ್ಗಿಯಾಗಿರಬಾರ್ದು, ಅದೊಂಥರ ಸ್ಟಿಫ್ ಆಗಿರಬಾರ್ದು, ಸ್ವಲ್ಪ ಲೂಸ್ ಆಗಿರಬೇಕು, ಮತ್ತು ದಾರನೂ ಕಾಣಿಸ್ಬಾರ್ದು. ಆ ಥರ ಟೈಟ್ ಮಾಡಬೇಕು. ಲೂಸ್ ಆದರೆ ಯಾವುದಕ್ಕಾದರೂ ಸಿಗಾಕೊಂಡ್ರೆ ಬಿಚ್ಚೋದ್ರೆ ಫಂಕ್ಷನ್ಗಳಲ್ಲೆಲ್ಲ ಅದು ಅವರು ವೇರ್ ಮಾಡಿದಾಗ ಅವರಿಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ತುಂಬ ನೀಟಾಗಿ ನಾವು ಹೊಲಿದ್ರೆ ಅಂದವಾಗಿ ಕಾಣಿಸ್ತದೆ, ಬ್ಲೌಸಿನ ಅಂದವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ನೀವು ನೋಡ್ಬೋದು, ಇದು ಕ್ರಿಸ್ಟಲ್ ಬೀಡ್ಸ್ ಅದಕ್ಕೆ ಮ್ಯಾಚ್ ಆಗುತ್ತಾ ಅಂತ ಅಂದ್ಕೊಂಡು, ಅದು ನನಗೆ ಕ್ಯಾಮರಾದಲ್ಲಿ ಆ ಥರ ಅನಿಸ್ತದೆ, ಆದರೆ ಬ್ಲೌಸಿಗೆ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತಂದರೆ, ಬ್ಲೌಸು ಉದ್ದನೂ ಕಾಣಿಸ್ತದೆ, ಮತ್ತು ಅದು ಇನ್ನೂ ಲುಕ್ಕು ಕೊಡುತ್ತೆ. ಹೆಣ್ಮಕ್ಳಿಗೆ ಜುವೆಲ್ಸ್ ಎಲ್ಲ ಹಾಕಿ ಕರೆಕ್ಟಾಗಿ ಸ್ಯಾರಿ ಎಲ್ಲ ಉಟ್ಟಾಗ ತುಂಬ ಚೆಂದಾಗಿ ಕಾಣಿಸ್ತದೆ. ಇವಾಗೆಲ್ಲ ಟ್ರೆಂಡ್ ಅಲ್ವಾ, ಏನೇ ಸ್ಯಾರಿ ಇದ್ರೂ ಬ್ಲೌಸು ವರ್ಕಲ್ಲೇ ಎದ್ದು ಕಾಣಿಸೋದು ಸ್ಯಾರಿ ಉಟ್ಟಾಗ. ಸೊ ನೀವು ಬೇಕಾದರೆ ಈ ಥರ ಮನೆಯಲ್ಲಿ ರೆಡಿ ಮಾಡಿಕೊಂಡು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ಬೋದು. ವ್ಯತ್ಯಾಸ ನೋಡಿ, ಸಾದಾ ಇರೋದಕ್ಕೂ ಹ್ಯಾಂಗಿಂಗ್ಸ್ ಇರೋದಕ್ಕೂ ಡಿಫ್ರೆನ್ಸ್ ಕಾಣಿಸ್ತದೆ. ಏನೇ ಆದರೂ ಮಾರ್ಕ್ ಮಾಡ್ಕೊಳ್ಳೋದೆ ಮಾತ್ರ ಅಂದಾಜಲ್ಲಿ ಹೊಲಿಯೋಕ್ಕೆ ಹೋಗಬೇಡಿ. ಅದು ನಾನು ಫಸ್ಟ್ ಒಂದು ಸಲ ಮಾಡಿ ಆಮೇಲೆ ಅದನ್ನು ಬಿಚ್ಚಿರೋದು, ಯಾಕಂದರೆ ಒಂದು ಗೆರೆ ಹೆಚ್ಚು ಕಡಿಮೆ ಆದರೂ ಅದು ಚೆನ್ನಾಗಿ ಕಾಣಿಸಲ್ಲ. ಅರ್ಧ ಇಂಚಿಗಾದರೂ ಮಾಡ್ಕೋಬೋದು, 1/4 ಇಂಚಿಗಾದರೂ ಮಾಡ್ಕೋಬೋದು, ನಿಮ್ಮಿಷ್ಟ. ಹತ್ತತ್ರ ಬೇಕು ಅಂತಂದರೆ 1/4 ಇಂಚಿಗೆ ಮಾಡ್ಕೊಳ್ಳಿ. ಇದೊಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.